ಶರೀಫ್ ಸರ್ ನಮಸ್ತೆ. ನಮಸ್ಕಾರ. ಏನು ಕಂಟಿನ್ಯೂಸ್ ಆಗಿ 2 ದಿನ ತುಂಬ ಮಳೆಯಲ್ಲೂ ಈಗ 2 ರೇಡಿಯೋ ಕಾಲರು ಬ್ಯಾಕ್ ಟು ಬ್ಯಾಕ್ ಯಶಸ್ವಿ ಮಾಡಿದ್ದಾರೆ. ನೋಡಿ, ಇವತ್ತು ಬೆಳಿಗ್ಗೆ ಕಾರ್ಯಾಚರಣೆ ಈಗ ಒಂದು ಟಸ್ಕರ್ ನಮ್ಮ ಏನು ಒಂಟಿ ಸಲ್ಗ ಇದೆ ಅದರ ಒಂದು ಕಾರ್ಯಾಚರಣೆ ಸೆರೆ ಹಿಡಿಯೋದು ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಹೇಳ್ತಾ ಇದ್ರು. ಆದರೆ ಟಸ್ಕರು ಎಲ್ಲ ಕಡೆ ಸುತ್ತಾಡಿಕೊಂಡು ಮತ್ತು ಇನ್ನೊಂದು ಮದ ಇರುವಂಥ ಟಸ್ಕರ್ ಕೂಡ ಇದೆ ಒಂಟಿ ಸಲ್ಗ. ಹಾಗಾಗಿ ಅಕ್ಕಪಕ್ಕ ಮದ ಇರುವಂಥ ಕಾಡಾನೆ ಇದ್ದು ಮತ್ತು ಟಸ್ಕರ್ನ ಹಿಡಿಯೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ನಮ್ಮ ಸಾಕಾನೆಗಳಿಗೆ ಏನು ಅದು ಟಸ್ಕರ್ ಒಂಟಿ ಸಲ್ಗನ ಹಿಡಿಯೋದು ಅಷ್ಟು ಕಷ್ಟ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದರೆ ಮದ ಇರುವ ಕಾರಣ ಮತ್ತು ಗುಂಪುಗಳು ಇರೋ ಕಾರಣ ಫಸ್ಟು ಸ್ಟೆಪ್ಪಲ್ಲಿ ರೇಡಿಯೋ ಕಾಲರ್ ಏನು ಈ ನಮ್ಮ ಹೆಣ್ಣಾನೆಗಳಿಗೆ ಬೀಟಮ್ಮ ಆಗಿರ್ಬೋದು, ಭುವನೇಶ್ವರಿ ಆಗಿರ್ಬೋದು, ಓಲ್ಡ್ ಬೆಲ್ಟ್ ಇಂಥ ಕಾಡಾನೆಗಳ ರೇಡಿಯೋ ಕಾಲರ್ಗಳು ಕೆಟ್ಟೋಗಿರೋ ಕಾರಣ ಮೇನು ಜನಗಳಿಗೆ, ರೈತರಿಗೆ ಮಾಹಿತಿ ಕೊಡುವಂತಹ ಒಂದು ರೇಡಿಯೋ ಕಾಲರ್ ಅದು. ಏನು ಎಲ್ಲಿದ್ದಾವೆ, ಯಾವ ತೋಟದಲ್ಲಿದ್ದಾವೆ, ಎಲ್ಲಿಂದ ಎಲ್ಲಿಗೆ ಸಂಚಾರ ಮಾಡ್ತಾ ಇದೆ ಅನ್ನೋದು ಜನಗಳಿಗೆ ಫಸ್ಟು ತಿಳಿಸುವಂಥ ಕೆಲಸ ಮಾಡೋದೇ ಒಂದು ಸಿಗ್ನಲಿಂದ, ಒಂದು ಮೆಸೇಜಿಂದ. ಹಾಗಾಗಿ ನೋಡಿ, ಇವತ್ತು ಬೆಳಿಗ್ಗೆ ಟಸ್ಕರ್ನ ಸೆರೆ ಹಿಡಿಯೋದು ಅಂತ ಆಯಿತು. ಆಮೇಲಿಂದ ನಮ್ಮ ಈ ಒಂಟಿ ಸಲ್ಗ ಬೇಡ, ರೇಡಿಯೋ ಕಾಲರ್ ಅಳವಡಿಕೆ ಮಾಡೋಣ ಅಂತ ನಿರ್ಧಾರ ಮಾಡಿ ಇವತ್ತು ಓಲ್ಡ್ ಬೆಲ್ಟ್ ಅನ್ನೋ ಒಂದು ಹೆಣ್ಣಾನೆಗೆ ಅದ್ರದ್ದು ಕೂಡ ರೇಡಿಯೋ ಕಾಲರು 2.5-3 ವರ್ಷ ಕಾಲ ಆಗಿದೆ. ಅದನ್ನು ಹಾಕು. ಅದು ಕೂಡ ಸಿಗ್ನಲ್ ಸ್ವಲ್ಪ ಕೊಡ್ತಾ ಇರಲಿಲ್ಲ, ಸರಿಯಾದ ಮಾಹಿತಿ ಸಿಗ್ತಾ ಇರಲಿಲ್ಲ. ಏನೇ ಟ್ರ್ಯಾಕ್ ಮಾಡಿದ್ರು ಆನೆ ಹತ್ತಿರಕ್ಕೆ ETF ಹೋಗಿಬಿಟ್ಟು ಮೆಸೇಜ್ ಆಗಬೇಕಿತ್ತು. ಇಲ್ಲ ಯಾವ್ದಾದ್ರು ತೋಟಕ್ಕೆ ಹೋದರೆ ಆ ತೋಟದ ಮಾಲೀಕರು ಇಲ್ಲ ಕೂಲಿ ಕಾರ್ಮಿಕರು ನೋಡಿ ಅದನ್ನು ಮೆಸೇಜ್ನ ಅಪ್ಡೇಟ್ ಮಾಡಬೇಕಾಗಿತ್ತು. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ಮೆಸೇಜ್ ಬರೋದು ಲೇಟ್ ಆಯಿತು ಅಂದರೆ ಯಾರೋ ಒಬ್ಬರು ಹೋಗಿ ಆನೆ ಕೈಲಿ ಸಿಕ್ಕಾಕೊಳ್ಳುವಂಥ ಕೆಲಸ ಆಗುತ್ತೆ. ಕೂಲಿ ಕಾರ್ಮಿಕರಾಗಿರ್ಬೋದು, ರಸ್ತೆಯಲ್ಲಿ ಓಡಾಡುವಂಥ ಆಗಿರ್ಬೋದು, ರಸ್ತೆಗೆ ದಾಟೋ ಸಂದರ್ಭದಲ್ಲಿ ದಾಳಿಗೊಳಗಾಗಿ ಈ ಸಾವು ನೋವು ಆಗೋದು ಖಂಡಿತ ಇರುತ್ತೆ. ಆದರೆ ಇವತ್ತು ಅರಣ್ಯ ಇಲಾಖೆ ಈ ಒಂದು ಕೆಲಸಕ್ಕೆ ಮುಂದಾಗಿರೋದು, ಫಸ್ಟು ರೇಡಿಯೋ ಕಾಲರ್ ಹಾಕಿ ಜನಗಳಿಗೆ ಮಾಹಿತಿ ಕೊಡುವಂಥದ್ದು, ಈ ಕೆಲಸಕ್ಕೆ ಮುಂದಾಗಿರೋದು ಒಂದು ಒಳ್ಳೆ ಕೆಲಸ ಆಗಿದೆ ಸರ್. ಈಗ ನೋಡಿ, ಇವತ್ತು ನಮ್ಮ ಮಹೇಂದ್ರ ಕೂಡ ಬಂದಿದ್ದಾನೆ ಸಾಕಾನೆ ಶಿಬಿರದಿಂದ. ಇವತ್ತು ನಮ್ಮ ಮಹೇಂದ್ರ ಕೂಡ ನಮ್ಮ ಈ ಬಿಕ್ಕೋಡ್ ಕ್ಯಾಂಪು, ಬಿಕ್ಕೋಡ್ ಅಂದರೆ ಕೋಗಿಲ್ ಮನೆ ಕ್ಯಾಂಪಿಗೆ ಇವತ್ತು ಬಂದು ಇಳಿದಿದ್ದಾನೆ. ಈಗ ನಾಳೆ ದಿವಸ ನಮ್ಮ ಆನೆ ದಿನಾಚರಣೆ ಕೂಡ ಇದೆ, ಕಾರ್ಯಾಚರಣೆ ನಡೆಯುತ್ತೆ ಅನ್ನೋದು ಸ್ವಲ್ಪ ಅನುಮಾನ ಇದೆ. ಅಧಿಕಾರಿಗಳ ಒಂದು ನಿರ್ಧಾರ ಇರುತ್ತೆ. ಯಾಕಂತ ಹೇಳಿದರೆ ಆನೆ ದಿನ ಇದೆ. ಮತ್ತು ನಾಡಿದ್ದು ಏನಾದರೂ ಈ ನಮ್ಮ ಒಂಟಿ ಸಲ್ಗನ ಏನು ಹಿಂಬಾಲಿಸಿ ಅದನ್ನು ಕಾರ್ಯಾಚರಣೆ ಮಾಡ್ಬೋದು ಅನ್ನೋದು ಇದೆ. ಅದು ಮಾತ್ರ ಕುತೂಹಲ ಇದೆ. ಒಂಟಿ ಸಲ್ಗ ಅಂತ ಹೇಳಿದರೆ ತುಂಬ ರೊಚ್ಚಿಗೆದ್ದಂತಹ ಒಂದು ಕಾಡಾನೆ ಆಗಿರುತ್ತೆ ಅದು. ಮತ್ತು ಜನಗಳಿಗೂ ಕೂಡ, ಹಲವು ಜನಗಳಿಗೆ ಬಲಿ ಪಡೆದಿರುವಂಥ ಕಾಡಾನೆ. ನೋಡಿ, ಹೋದ ವರ್ಷದಿಂದ ಸಿಂಗಲ್ದಂಥ ಒಂದು ಕಾಡಾನೆ ಏನಿದೆ ಕಣ್ಗುಪ್ಪೆ ಗ್ರಾಮದಲ್ಲಿ ಒಂದು ಸಾವಿಗೆ ಕಾರಣ ಆಯಿತು ಅಂತ ಅದನ್ನು ಸೆರೆ ಹಿಡಿದ್ರು. ಆದರೆ ಅದ್ರ ಒಟ್ಟಿಗೊಂದು ಕಾಡಾನೆ ಇತ್ತು ಅಂತ ನಾನು ಹೋದ ಸತಿನೂ ಕೂಡ ನಾನು ತಿಳಿಸಿದ್ದೆ. ಈಗ ನೋಡಿ, 1-3 ಒಂಟಿ ಸಲ್ಗಗಳು ಏಕಾಏಕಿ ಒಂಟಿಯಾಗಿ ಓಡಾಡಿಕೊಂಡು, ಅದರಲ್ಲಿ ಒಂದು ಕಾಡಾನೆಗೆ ಒಂಟಿ ಸಲ್ಗಕ್ಕೆ ಮದ ಇದೆ ಅಂತಲೂ ನಾನು ಕೇಳ್ಪಟ್ಟೆ. ಆದರೆ ಇದು ಬೇರ್ಪಟ್ಟು ಓಡಾಡ್ತಿರುವಂಥ ಒಂಟಿ ಸಲ್ಗಗಳು ಇದೇ ದಾಳಿ ಮಾಡ್ತಾ ಇರೋವಂಥದ್ದು. ಮತ್ತು ಏಕಾಏಕಿ ಎಲ್ಲಿ ಬೇಕಲ್ಲಿ ಓಡಾಡಿಕೊಂಡು ಈಗ ಒಂದು ಮನೆಗಳ ಹತ್ರ ಆಗಿರ್ಬೋದು, ಒಂದು ಸಿಟಿ, ಈಗ ಟೌನ್ ಅಂತ ಹೇಳ್ತೀವಿ ನಾವು, ಪೇಟೆ ಅಂತ, ಇದಕ್ಕಿದ್ದಂಗೆ ರಾತ್ರಿ 9-10 ಗಂಟೆ ಸಂದರ್ಭದಲ್ಲಿ ತೋಟಗಳಿಂದ ಟೌನ್ ರಸ್ತೆಯಲ್ಲಿ ಏರಿಯಾಗಳಲ್ಲಿ ಬರ್ತಾ ಇರೋವಂಥದ್ದು. ಇಂಥದ್ದು ಏನಾಗುತ್ತೆ ಅಂತ ಹೇಳಿದರೆ, ಮಕ್ಕಳು ಓಡಾಡುವಂಥ ಒಂದು ಜಾಗ ಇರುತ್ತೆ. ಯಾಕಂದರೆ ಮಕ್ಕಳು ಬೆಳಗ್ಗಿನ ಜಾವ ಶಾಲೆಗೆ ಮತ್ತು ವಾಕ್ ಹೋಗೋರು ಇರ್ತಾರೆ. ಇಂಥ ಸಂದರ್ಭದಲ್ಲಿ ಯಾರ ಕಣ್ಣಿಗೂ ಬಿದ್ದಿರಲ್ಲ, ಯಾಕಂದರೆ ಅದಕ್ಕೆ ರೇಡಿಯೋ ಕಾಲರು ಕೂಡ ಇರೋದಿಲ್ಲ. ಹಾಗಾಗಿ ಅದನ್ನು ಮಾತ್ರ ಸೆರೆ ಹಿಡಿಯೋದು ಖಂಡಿತ ಇದೆ. ಆದರೆ ಇವತ್ತು ಮಹೇಂದ್ರ ಕೂಡ ಇದಕ್ಕೆ ಸಪೋರ್ಟ್ ಮಾಡಲು ನಮ್ಮ ಸಾಕಾನೆ, ಈಗ ಏನು ನಮ್ಮ ಅಜಯ ಆಗಿರ್ಬೋದು, ಏಕಲವ್ಯ, ಧನಂಜಯ, ಪ್ರಶಾಂತ, ನಮ್ಮ ಲಕ್ಷ್ಮಣ, ಈಶ್ವರ, ಈ ಸಾಕಾನೆ ಜೊತೆಗೆ ಇನ್ನೊಂದು ಒಂದು ಬಲ ಬಂದಿದೆ, ನಮ್ಮ ಮಹೇಂದ್ರ ಅಂತ ಹೇಳಿದರೆ ಅಭಿಮನ್ಯು ಬಿಟ್ಟರೆ ಮಹೇಂದ್ರಂದು ಒಂದು ಸ್ವಲ್ಪ ತುಂಬ ಒಂದು ಪಳಗಿರುವಂಥ ಆನೆ, ತುಂಬ ಹಲವು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರುವಂಥ ಆನೆ. ಇದು ಕೂಡ ಈ ಒಂಟಿ ಸಲ್ಗ ಒಂದು ಕಾರ್ಯಾಚರಣೆಗೆ ಈಗ ಸಾಥ್ ಕೊಡೋಕ್ಕೆ ಬಂದಿರುವಂಥದ್ದು ಒಂದು ಖುಷಿ ತಂದಿದೆ. ನಾಳೆ ಆನೆ ದಿನಾಚರಣೆ ಇರೋ ಕಾರಣ ನಾಡಿದ್ದು ಹೆಚ್ಚಿನ ಅಂಶ ಕಾರ್ಯಾಚರಣೆ ನಡೆಸ್ಬೋದು. ಅದು ಅಧಿಕಾರಿಗಳಿಗೆ ಸಂಬಂಧಪಟ್ಟಿರೋ ವಿಚಾರ. ಯಾಕಂತ ಹೇಳಿದರೆ ಮತ್ತೆ ಏನಾದರೂ ಇನ್ನೂ ಹಲವು ರೇಡಿಯೋ ಕಾಲರ್ ಹಾಕೋದು ಕೂಡ ಇದೆ. ಯಾಕಂದರೆ 5-6 ಆನೆಗಳು ಕೂಡ ಬೇರ್ಪಟ್ಟು ಓಡಾಡ್ತಾ ಇದೆ. 2-3 ಕೂಡ ಅದು ಸಪ್ರೇಟಾಗಿ ಗುಂಪಿನಿಂದ ಬೇರ್ಪಟ್ಟು ಓಡಾಡ್ಕೊಂಡಿದೆ. ಅದಕ್ಕೂ ಕೂಡ ರೇಡಿಯೋ ಕಾಲರ್ ಏನಾದರೂ ಅಳವಡಿಕೆ ಮಾಡಿ ಅದರ ನಂತರ ಕೊನೆಗೆ ಈ ಒಂಟಿ ಸಲ್ಗನ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದು ಒಂದು ಇದೆ ಸರ್.
ಇವತ್ತು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು ಸರ್ ಕಾರ್ಯಾಚರಣೆ? ಎಷ್ಟು ಗಂಟೆಗೆ ಹೋದ್ರು, ಎಷ್ಟು ಗಂಟೆಗೆ ಮುಗೀತು, ಆಮೇಲೆ ಯಾವ ಆನೆಗೆ ಇವತ್ತು ರೇಡಿಯೋ ಕಲರ್ ಹಾಕಿರೋದು? ನೋಡಿ, ಇವತ್ತು ಬೆಳಿಗ್ಗೆ ನಿರ್ಧಾರ ತಗೊಳ್ಳೋದ್ರಲ್ಲೇ ಇವತ್ತು ಒಂಟಿ ಸಲ್ಗಾನ ಕಾರ್ಯಾಚರಣೆ ಮಾಡೋದಾ ಅಥವಾ ಈ ರೇಡಿಯೋ ಕಲರ್ ಅಳವಡಿಕೆ ಮಾಡೋದಾ ಅನ್ನೋದು ಒಂದು ಮಧ್ಯಾಹ್ನದವ್ರಿಗೆ. ಯಾಕಂತ ಹೇಳಿದರೆ ಒಂದು ತಂಡ ಇಲ್ಲಿ ಸಾಕಾನೆ ಮಾವುತ್ರ ಆಗಿರ್ಬೋದು, ನಮ್ಮ ಸಾಕಾನೆ ಆಗಿರ್ಬೋದು, ಅದರ ಸ್ನಾನ ಮುಗಿಸಿ ಎಂದಿನಂತೆ ಅದಕ್ಕೆ ಹೊಟ್ಟೆಗೆ ಏನು ಆನೆಗಳಿಗೆ ತಿನ್ನೋಕ್ಕೆ ಆಹಾರ ಕೊಡಬೇಕು ಅದೆಲ್ಲ ಮುಗಿಸ್ಕೊಂಡು ಹೊರಡಬೇಕಾಗುತ್ತೆ. ಅದರ ನಂತರ ಒಂದು ನಮ್ಮ ಇಲಾಖೆಯ ಅರಣ್ಯ ಇಲಾಖೆಯ ಒಂದು ಟೀಮು ಒಂದು 3-4 ಕಡೆ ಗುಂಪು ಬೀಡ್ಬಿಟ್ಟಿದೆ. 3-4 ತಂಡ ಗುಂಪುಗಳು ಬೀಟಮ್ಮ, ಭುವನೇಶ್ವರಿ, ಓಲ್ಡ್ ಬೆಲ್ಟ್ ಅನ್ನೋದು ಎಲ್ಲ ಕಡೆ ಬೀಡ್ಬಿಟ್ಟಿದ್ದಾವೆ. ಹಾಗಾಗಿ ಎಲ್ಲಿದೆ ಒಂಟಿ ಸಲ್ಗ ಮತ್ತು ರೇಡಿಯೋ ಕಾಲರ್ ಹಾಕೋದು ಎಲ್ಲಿ ಅನ್ನೋ ನಿರ್ಧಾರ ಮಾಡಿಕೊಂಡು ಎಲ್ಲ ಕಡೆ ಟ್ರ್ಯಾಕಲ್ಲಿ ಇರ್ತಾರೆ. ಆ ಟ್ರ್ಯಾಕ್ ಅಂತ ಹೇಳಿದರೆ ಹಿಂಬಾಲಿಸ್ತಾ ಇರ್ತಾರೆ, ಆ ಗುಂಪನ್ನ ಹಿಂಬಾಲಿಸ್ತಾ ಇರ್ತಾರೆ. ಅದ್ರ ನಂತರ ಹಿಂಬಾಲಿಸಿ ಅದ್ರ ನಂತರ ನೋಡಿ, ಇವತ್ತು ಕೂಡ ಒಂದು ಗುಂಪಲ್ಲಿ ಒಂದು ಆನೆನ ಬೇರ್ಪಡಿಸಿ ಅದಕ್ಕೆ ರೇಡಿಯೋ ಕಲರ್ ಅಳವಡಿಕೆ ಮಾಡಿರುವಂಥದ್ದು. ನೋಡಿ, ಬೆಳಿಗ್ಗೆ ಇಲ್ಲಿಂದ 1 ಗಂಟೆ ಸುಮಾರಿಗೆ ಹೊರಡ್ತಾರೆ, 12:30 ಆಗಿರುತ್ತೆ. ಅದ್ರ ನಂತರ ಅಲ್ಲಿಗೆ ನಮ್ಮ ಅರೆಹಳ್ಳಿ ಭಾಗ ದೋಲ್ಮನೆ ಅಂತ ಬರುತ್ತೆ, ಆ ಭಾಗಕ್ಕೆ ಬರೋ ಹೊತ್ತಿಗೆ ನಮ್ಮ ಸಾಕಾನೆಗಳು 2 ಗಂಟೆ, 1:30ಇಂದ ಸರಿಸುಮಾರು 2 ಗಂಟೆ ಸಮಯ ಆಗುತ್ತೆ. ಅದರ ನಂತರ 2:30-3 ಗಂಟೆ ಸಂದರ್ಭಕ್ಕೆ ಡಾಟ್ ಮಾಡ್ತಾರೆ. 3:30 ಸಂದರ್ಭಕ್ಕೆ ಅದಕ್ಕೆ ರೇಡಿಯೋ ಕಲರ್ ಅಳವಡಿಕೆನ ಮಾಡಿ ಮತ್ತೆ ಅದನ್ನ ರಿಟರ್ನ್ ಕೊಟ್ಟು ಮತ್ತೆ ವಾಪಸ್ ಗುಂಪಿಗೆ ಅದನ್ನು ಬಿಡ್ತಾರೆ. ನಮ್ಮ ಓಲ್ಡ್ ಬೆಲ್ಟಿಗೆ ಮತ್ತೆ ಈಗ ಹಳೆ ಬೆಲ್ಟ್ನ ತೆಗೆದುಬಿಟ್ಟು ಹೊಸ ಬೆಲ್ಟ್ನ ಇವತ್ತು ಹಾಕಿರುವಂಥದ್ದು ನಮ್ಮ ಇಲಾಖೆಯವರು. ಇದು ಒಂದು ಒಳ್ಳೆಯ ಕೆಲಸ. ಯಾಕಂತ ಹೇಳಿದರೆ ಬೆಲ್ಟ್ ಇರೋದ್ರಿಂದ ಮೆಸೇಜ್ ಕೊಡೋದ್ರಿಂದ ಜನಗಳಿಗೊಂದು ಉತ್ತಮ ಆಗುತ್ತೆ. ಕೂಲಿ ಕಾರ್ಮಿಕರು ಕೂಡ ಈಗ ಒಂದು ತೋಟಕ್ಕೆ ಕೆಲಸಕ್ಕೆ ಹೋಗಬೇಕಂದ್ರೆ ಆ ತೋಟದಲ್ಲಿ ಆನೆ ಇದೆಯೋ ಇಲ್ವೋ ಅನ್ನೋದು ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಮಾಹಿತಿಯಿಂದನೇ ಪ್ರಾಣನ ಉಳಿಸೋಕ್ಕೆ ಸಾಧ್ಯ ಇರೋದು. ಇಲ್ಲ ಅಂತ ಹೇಳಿದರೆ, ಮಾಹಿತಿ ಇಲ್ಲ ಅಂತ ಹೇಳಿದರೆ ಹಲವು ಒಂದು ಪ್ರಾಣಗಳು ಬಲಿಯಾಗುವ ಸಾಧ್ಯತೆ ಕೂಡ ಇರುತ್ತೆ. ಯಾಕಂತ ಹೇಳಿದರೆ ರೊಚ್ಚಿಗೆದ್ದಂಥ ಕಾಡಾನೆಗಳು ಕೂಡ ಇದೆ, ಒಂಟಿಯಾಗಿ ಓಡಾಡುವಂಥ ಕಾಡಾನೆಗಳು ಕೂಡ ಇದೆ. ಮತ್ತು ಈ ಗುಂಪಿನಲ್ಲೂ ಕೂಡ ಏಕಾಏಕಿ ಸಿಕ್ಕಾಕೊಂಡ್ರೆ ವಯಸ್ಸಾದವರು, ಏನು ಒಂದು 40 ವರ್ಷ ದಾಟಿದವರು ತೋಟದ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಹೋಗ್ತಾರೆ. ಆ ಸಂದರ್ಭದಲ್ಲಿ ರೈತರು ಕೂಡ ಬೆಳಗಿನ ಜಾವ ತೋಟಗಳಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ಗುಂಪು ಮೆಸೇಜ್ ಇಲ್ಲ ಅಂತ ಹೇಳಿದರೆ ಹೋಗಿ ತೋಟ ಸುತ್ತಕ್ಕಂತ ಹೋಗ್ಬಿಟ್ಟು ಅಲ್ಲಿ ಆನೆ ಕೈಲಿ ಸಿಕ್ಕಾಕೊಳ್ಳುವಂಥ ಕೆಲಸ ಆಗುತ್ತೆ. ಯಾಕೆ ಸಿಕ್ಕಾಕೊಳ್ತಾರೆ ಅಂತ ಹೇಳಿದರೆ, ಓಡೋಕ್ಕಾಗಲ್ಲ, ಸಡನ್ ಆನೆನ ನೋಡಿಬಿಟ್ಟು ಓಡಕ್ಕೆ ಹೋಗಿ ಬಿದ್ದುಬಿಡ್ತಾರೆ. ಮತ್ತು ಆನೆಗಳು ಒಂದು ಕೂಗೋ ಸೌಂಡ್ ಇದೆ, ಕಿರ್ಚೋ ಸೌಂಡ್ ಇದೆ, ಆ ಕಿರ್ಚೋ ಸೌಂಡಿಗೆ ಕಾಲೇ ಓಡಕ್ಕೆ ಬರೋದಿಲ್ಲ. ಹಾಗಾಗಿ ಇಂಥ ಘಟನೆಗಳು ನಡೆದು ಇಂಥ ಒಂದು ಆಗಿರುವಂಥ ಘಟನೆ ಹಲವು ಇದೆ. ಹಾಗಾಗಿ ಇವತ್ತು ಅರಣ್ಯ ಇಲಾಖೆಯವರು ಜನಗಳ ಪ್ರಾಣ ಉಳಿಸೋಕ್ಕೋಸ್ಕರ, ಯಾಕಂತ ಹೇಳಿದರೆ ಇಡೀ ನಮ್ಮ ಕಾಡಾನೆ ಗುಂಪುಗಳನ್ನ ಸ್ಥಳಾಂತರ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಸರ್ಕಾರ ಬರಲಿ ಆಗೋದಿಲ್ಲ ಅಂತಲೂ ನಾನು ಹಲವು ಮಾಧ್ಯಮಗಳಲ್ಲಿ ನಮ್ಮ ಸರ್ಕಾರದಿಂದ ಒಂದು ಸದಸ್ಯರುಗಳು ಹೇಳಿದ್ದಾರೆ. ಆದರೆ ಇವತ್ತು ಅರಣ್ಯ ಇಲಾಖೆ ಶ್ರಮ ಪಡ್ತಾ ಇರೋದು ನೋಡಿದರೆ, ಇವತ್ತು ಜನಗಳ ಮತ್ತು ಕೂಲಿ ಕಾರ್ಮಿಕರ ಮತ್ತು ಸಾರ್ವಜನಿಕರ ಒಂದು ಹಿತಾಸಕ್ತಿಗೆ ಇವತ್ತು ರೇಡಿಯೋ ಕಾಲರು ಮತ್ತು ಅದರ ಹಿಂಬಾಲಿಸ್ತಾ ಅದರಿಂದ ಜನಗಳಿಗೆ ಉಳಿಸುವಂಥ ಕೆಲಸನ ಇವತ್ತು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಈಗ ಸಕ್ಸಸ್ಫುಲ್ಲಾಗಿ 2 ಆನೆಗೆ ರೇಡಿಯೋ ಕಲರ್ ಹಾಕಾಯಿತು. ಇನ್ನಿರೋದೇ ಇನ್ನು ಗಂಡಾನೆಗೆ ನಾಳೆ ರಜಾ ಕೊಡ್ತಾರೆ. ಇನ್ನು ನಾಳಿದ್ದು ನೀವು ಅಗಸ್ತ್ಯ ಅಂತ ಕರಿತಿದ್ರಲ್ಲ, ಆನೆಗೆ ಏನಾದ್ರು ಟಾರ್ಗೆಟ್ ಮಾಡಿ ಕ್ಯಾಪ್ಚರ್ ಮಾಡ್ಬೋದಾ? ಹೌದು, ನೋಡಿ, ಈಗ ಪೆನ್ಸಿಲ್ ಕೋರೆ, KP ಕಾಲರ್ 2, KP ಕಾಲರ್ 1 ಅನ್ನೋದು ಕೂಡ ಇದೆ. KP ಕಾಲರ್ ಅಂತ ಏನು ಹೇಳ್ತೀವಿ ಅದಕ್ಕೆ ಒಂದು ರೇಡಿಯೋ ಕಲರ್ ಅಳವಡಿಕೆ ಆಗಿದೆ. ಅದನ್ನು ಕೂಡ ಸೆರೆ ಹಿಡಿದು ಅಕಸ್ಮಾತ್ ರೇಡಿಯೋ ಕಾಲರ್ ಅದಕ್ಕೂ ಚೇಂಜ್ ಮಾಡ್ತಾರೆ. ಯಾಕಂದರೆ ಅದಕ್ಕೂ ಹಾಕಿ ತುಂಬ 2 ವರ್ಷ ಕಳೆದಿದೆ. ಮತ್ತು ಈಗ KP ಕಾಲರ್ 2 ಅಂತೀವಿ ನಾವು. ಅದರ ನಂತರ ಪೆನ್ಸಿಲ್ ಕೋರೆ ಅಂತ ಇದೆ. ಇದು ಕೂಡ ರೊಚ್ಚಿಗೆದ್ದು ಓಡಾಡ್ತಿರುವಂತಹ ಕಾಡಾನೆಗಳಿರುತ್ತೆ, ಒಂಟಿ ಸಲ್ಗಗಳಿರುತ್ತೆ. ಹಾಗಾಗಿ ಇದಕ್ಕೂ ಕೂಡ ಸೆರೆ ಹಿಡಿದು ಸ್ಥಳಾಂತರ ಮಾಡಲಿ, ಯಾವುದೇ ಕಾರಣಕ್ಕೆ ಮತ್ತೆ ಪಳಗ್ಸೋದು ಬೇಡ. ಯಾಕಂತ ಹೇಳಿದರೆ ಇವತ್ತು ನಮ್ಮ ಸಾಕಾನೆಗಳು ಇರೋ ಸಾಕಾನೆಗಳೇ ತುಂಬ ಬಲಿಷ್ಠವಾಗಿದ್ದಾವೆ. ಎಲ್ಲ ಕಾರ್ಯಾಚರಣೆಯಲ್ಲೂ ತುಂಬ ಚೆನ್ನಾಗಿ ಭಾಗವಹಿಸ್ತಿದ್ದಾವೆ. ನೋಡಿ, ಮಹೇಂದ್ರ ಆಗಿರ್ಬೋದು, ಪ್ರಶಾಂತ ಆಗಿರ್ಬೋದು, ಎಲ್ಲ ಯಾವ ರೀತಿ ಅಭಿಮನ್ಯು ಇವತ್ತು ಕಾರ್ಯಾಚರಣೆಯಲ್ಲಿ ಯಾವ ರೀತಿ ಭಾಗವಹಿಸ್ತಿದ್ನೋ, ಯಾವ ರೀತಿ ಕಾರ್ಯಾಚರಣೆ ನಿಭಾಯಿಸ್ತಿದ್ನೋ, ಅದೇ ರೀತಿ ಇವತ್ತಿರುವಂಥ ನಮ್ಮ ಸಾಕಾನೆಗಳು ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾವೆ. ಹಾಗಾಗಿ ಈಗ ಹಿಡಿಯುವಂಥ ಒಂದು ಸೆರೆ ಹಿಡಿಯುವಂಥ ಒಂಟಿ ಸಲ್ಗಗಳನ್ನ ದೊಡ್ಡ ಮಟ್ಟದ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರ ಮಾಡಿ ಅದು ಬದುಕಲಿ. ಇವತ್ತು ನೋಡಿ, ನಮ್ಮ ಸೈಡ್ ಎಲ್ಲ ಆಹಾರ ಇಲ್ಲ, ಹಲಸಿನ ಹಣ್ಣು ಇಲ್ಲ, ಬೈನೆ ಮರಗಳು ಕೂಡ ಖಾಲಿ ಮಾಡಿದ್ದಾರೆ. ಇವತ್ತು ರೈತರೆಲ್ಲ ಏನು ಮಾಡ್ತಾ ಇದ್ದಾರೆ, ಆನೆ ಬರ್ತಾ ಇದ್ದಾವೆ, ಆನೆ ಹಿಂಡಿರೋದ್ರಿಂದ ಹಲಸಿನ ಹಣ್ಣು ಕೂಡ ಯಾವುದು ಕೂಡ ಮರದಲ್ಲಿ ಬಿಡ್ತಾ ಇಲ್ಲ. ಇವತ್ತು ಆನೆಗಳಿಗೆ ತಿನ್ನೋಕ್ಕೆ ಏನೂ ಇಲ್ಲ, ಕುಡಿಯೋಕ್ಕೆ ನೀರು ಬಿಟ್ಟರೆ ಬಾಕಿ ಏನೂ ಸಿಗ್ತಾ ಇಲ್ಲ. ಹಾಗಾಗಿ ರೊಚ್ಚಿಗೆ ಹೇಳ್ತವೆ. ಆನೆಗಳಿಗೂ ಹೊಟ್ಟೆಗೆ ಏನೂ ಸಿಕ್ಕಿಲ್ಲ ಅಂದರೆ ರೊಚ್ಚಿಗೇಳುವಂಥ ಕೆಲಸನೂ ಕೂಡ ಮಾಡ್ತವೆ. ಹಾಗಾಗಿ 1-2 ಅಂತಾನೆ ಸೆರೆ ಹಿಡಿದು
ದೊಡ್ಡ ಒಂದು ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರ ಮಾಡಿದರೆ ಆನೆಗಳು ಕೂಡ ಬದುಕ್ತವೆ, ಇಲ್ಲಿ ರೈತರು ಕೂಡ ಬದುಕ್ತಾರೆ, ಯಾರ್ದು ಕೂಡ ಏನು ನಷ್ಟ ಆಗಲ್ಲ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ಕಾಡಾನೆ ಬದುಕಕ್ಕೆ ಇವತ್ತು ಹಾಸನ ಜಿಲ್ಲೆ ಸೂಕ್ತ ಪ್ರದೇಶನೂ ಅಲ್ಲ. ಯಾಕಂದರೆ ತಿನ್ನಕ್ಕೇನು ಆಹಾರ ಸಿಗ್ತಾ ಇಲ್ಲ ಅದಕ್ಕೆ ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.